ಇಷ್ಟಪಟ್ಟು ತಿಂತಿರುವಂತಹ ಐಸ್ ಕ್ರೀಮ್ ನಿಮ್ಮ ಪ್ರಾಣಕ್ಕೆ ಕುತ್ತು ತರಬಹುದು. ಯಾಕಂದ್ರೆ ಈ ಕೂಲ್ ಐಸ್ ಕ್ರೀಮ್ ಒಳಗೆ ಬಣ್ಣ, ರುಚಿ, ವಾಸನೆ ಹೆಸರಲ್ಲಿ ವಿಷವನ್ನೇ ಸೇರಿಸಿರಬಹುದು. ಅದು ನಿಮ್ಮ ದೇಹ, ಅದರಲ್ಲೂ ಮುಖ್ಯವಾಗಿ ಮಕ್ಕಳ ಶ್ವಾಸಕೋಶವನ್ನೇ ಕರಗಿಸಬಹುದು. ಯಾಕಂದ್ರೆ ಇವತ್ತು ಐಸ್ ಕ್ರೀಮ್ ಅನ್ನೋದು ಮಾಫಿಯಾ ರೂಪ ಪಡ್ಕೊಂಡಿದೆ. ಈ ಮಾಫಿಯಾವನ್ನ ಎಷ್ಟು ಕೆಟ್ಟದಾಗಿ, ಎಷ್ಟು ಕೊಳಕಾಗಿ, ಎಷ್ಟು ಗಲೀಜಾಗಿ ನಡೆಸ್ತಾರೆ, ಆ ಐಸ್ ಕ್ರೀಮ್ ಒಳಗೆ ಎಂತೆಂಥ ವಿಷಕಾರಕ ಪದಾರ್ಥಗಳನ್ನು ಸೇರಿಸ್ತಾರೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸುಡು ಸುಡು ಬಿಸಿಲು, ಮೈಯೆಲ್ಲ ಉರಿ, ಸೂರ್ಯನ ತಾಪದಿಂದ ತಪ್ಪಿಸಿಕೊಳ್ಳಲು ಏನಾದರೂ ಕೂಲಾಗಿರೋದನ್ನ ತಿನ್ನೋಣ ಅನ್ಸುತ್ತೆ. ಆಗ ನಮ್ಗೆ ಥಟ್ಟನೆ ಹೊಳೆಯೋದು ಐಸ್ ಕ್ರೀಮ್, ಐಸ್ ಕ್ಯಾಂಡಿ. ತಂಪಾಗಿರೋದನ್ನ ತಿನ್ನೋ ಅರ್ಜೆಂಟಲ್ಲಿ ಬ್ರಾಂಡ್ ನೋಡಲ್ಲ, ಗುಣಮಟ್ಟ ತಿಳಿಯಲ್ಲ. ಅಂಗಡಿಯವ ಕೊಟ್ಟಿದ್ದನ್ನೇ ನಾವು ಚಪ್ಪರಿಸಿ ತಿಂತೀವಿ. ಇನ್ನು ಮಕ್ಕಳು ಹಠ ಹಿಡಿದ್ರು ಅಷ್ಟೇ, ಹಿಂದೆ ಮುಂದೆ ನೋಡದೆ ಹೆತ್ತವರು ಐಸ್ ಕ್ರೀಮ್ ತೆಗೆದುಕೊಡ್ತಾರೆ. ಆದ್ರೆ ಆ ಬಳಿಕ ಜ್ವರ, ಶೀತ, ಗಂಟಲು ಬೇನೆ, ಶ್ವಾಸಕೋಶದ ಸಮಸ್ಯೆ ಉಂಟಾದಾಗ ಐಸ್ ಕ್ರೀಮ್ಗೆ ಹಿಡಿಶಾಪ ಹಾಕ್ತೀವಿ ಅಷ್ಟೇ. ಅದ್ರಾಚೆಗೆ ನಾವು ಏನನ್ನೂ ಯೋಚಿಸೋಲ್ಲ. ಆದ್ರೆ ಈಗ ಯೋಚಿಸೋ ಕಾಲ ಬಂದಿದೆ. ಐಸ್ ಕ್ರೀಮ್, ಐಸ್ ಕ್ಯಾಂಡಿ ತಿನ್ನೋ ಮುನ್ನ 100 ಬಾರಿ ಯೋಚಿಸೋ ಎಮರ್ಜೆನ್ಸಿ ಎದುರಾಗಿದೆ. ಯಾಕೆ ಗೊತ್ತಾ? ಐಸ್ ಕ್ರೀಮ್ ನಲ್ಲಿದೆ ಕ್ಯಾನ್ಸರ್ ಕಾರಕ ಪದಾರ್ಥ. ಕ್ಯಾಂಡಿ ಶ್ವಾಸಕೋಶವನ್ನೇ ಕೊಲ್ಲುತ್ತೆ, ಮಾರಣಾಂತಿಕ ಜ್ವರಕ್ಕೂ ಕಾರಣ ಆಗುತ್ತೆ. ಎಸ್, ನಾವು ಇಷ್ಟಪಟ್ಟು ಖುಷಿಯಾಗಿ ತಿನ್ನೋ ಐಸ್ ಕ್ರೀಮ್ ಕ್ಯಾನ್ಸರ್, ಶ್ವಾಸಕೋಶದ ಸಮಸ್ಯೆ, ಡಯಾಬಿಟೀಸ್, ರಕ್ತದೊತ್ತಡ, ಮಾರಣಾಂತಿಕ ಜ್ವರ ಮುಂತಾದ ಅಪಾಯಕಾರಿ ರೋಗಗಳನ್ನ ತರಬಹುದು. ಈಗ ನಾವು ವಾಟರ್ ಬೋರ್ನ್ ಡಿಸೀಸಸ್ ಅಂತೀವಿ. ಈಗ ಸಮ್ಮರಲ್ಲಿ ಕಾಮನ್ ಆಗಿ ಈ ನೀರುಗಳನ್ನು ಯಾವುದ್ಯಾವುದೋ ಒಂದು ಸೋರ್ಸಿಂದ ತಂದು ಅದನ್ನು ಮಾಡೋದ್ರಿಂದ ಈ ಟೈಫಾಯ್ಡ್ ಆಗುವಂಥ ಜ್ವರ ಆಗಲಿ, ಅಲ್ಲಿಂದ ಡಯೇರಿಯಾ ಅಂದರೆ ಲೂಸ್ ಮೋಷನ್ಸು, ವಾಮಿಟಿಂಗು, ಇಂಥ ಕಾಯಿಲೆಗಳಿಗೆ ಈಸಿಯಾಗಿ ಮಕ್ಕಳು ತುತ್ತಾಗ್ಬಿಡ್ತಾರೆ. ಇನ್ನು ಈ ಕಲರ್ಫುಲ್ ಐಸ್ ಕ್ರೀಮ್ ತಿಂದರೆ ಮಕ್ಕಳಿಗೆ ಬ್ಲಡ್ ಕ್ಯಾನ್ಸರ್ ಬರಬಹುದು, ಪ್ರಾಣಕ್ಕೆ ಕುತ್ತು ತರೋ ರೋಗ ಹಂಚಬಹುದು. ಡೈರಿ ಪ್ರಾಡಕ್ಟ್ಸು, ಅದರಲ್ಲಿ ಐಸ್ ಕ್ರೀಮ್ ಒಂದು. ಆ ಐಸ್ ಕ್ರೀಮ್ ಮುಖಾಂತರ ಮಕ್ಕಳೇನು ಸೇವಿಸ್ತಾರೋ ಆವಾಗ 9 ವರ್ಷದ ಹೆಣ್ಮಕ್ಳು ಅಂದ್ಕೊಳ್ಳಿ ನೀವು, ಅವರು 18 ವರ್ಷದ ಮಕ್ಕಳಲ್ಲಿ ದೇಹದಲ್ಲಿ ಏನು ಬದಲಾವಣೆಗಳಾಗ್ತಾವೋ ಅದನ್ನು ನೀವು 8-9 ವರ್ಷಕ್ಕೆ ಕಾಣ್ತೀರ. ಅದರಿಂದ ಇನ್ನೊಂದು ಸೈಡ್ ಎಫೆಕ್ಟ್ ಏನಂದರೆ ಲುಕೇಮಿಯಾ ಅಂತ ಕಾಯಿಲೆಗೆ ಮಕ್ಕಳು ಬೇಗನೆ ತುತ್ತಾಗ್ಬೋದು. ಅಂದರೆ ಪ್ರತಿನಿತ್ಯ ಇದನ್ನು ಉಪಯೋಗಿಸೋದ್ರಿಂದ ಲುಕೇಮಿಯಾ ಅಂತ ಕಾಯಿಲೆಗಳು ತುತ್ತಾಗ್ಬೋದು. ಲುಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರು. ಕಲರಿಂಗ್ ಏಜೆಂಟ್ಸ್ ಅನ್ಬೋದು ನೀವು. ಅಂದರೆ ಯಾವ ರೀತಿ ಅಂದರೆ ಅದನ್ನು ಈ ಕಂಪ್ನಿಯವ್ರು ಏನಕ್ಕೆ ಉಪಯೋಗಿಸ್ತಾರೆ ಅಂದರೆ ಐಸ್ ಕ್ರೀಮ್ನ ಫ್ರೆಶ್ ಆಗಿರಬೇಕು, ಅಲ್ಲಿಂದ ಟೇಸ್ಟಿ ಆಗಿರಬೇಕು, ಚೆನ್ನಾಗಿ ಕಾಣಬೇಕು, ಅಲ್ಲಿಂದ ಬೇರೆ ಬೇರೆ ಕಲರ್ಗಳನ್ನು ಅದನ್ನು ಕೊಡಬೇಕು. ಇದರಿಂದ ಅದನ್ನು ಯೂಸ್ ಮಾಡ್ತಾರೆ. ಕೆಮಿಕಲ್ಗಳು ಏನಾಗುತ್ತೆ, ನಾವು ಡೈಯಲ್ಲಿ ಅಥವಾ ಪೇಂಟಲ್ಲಿ ಇಂಥದ್ರಲ್ಲೆಲ್ಲ ಯೂಸ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಮಕ್ಕಳು ಪ್ರತಿನಿತ್ಯ ಸೇವಿಸೋದ್ರಿಂದ ಅವರಿಗೆ ಈ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ, ಟ್ಯೂಮರ್ಗಳು ಬರೋ ಸಾಧ್ಯತೆ ಹೆಚ್ಚು. ಹಿಂದೆಲ್ಲ ಆರೋಗ್ಯಕ್ಕೆ ಪೂರಕವಾಗಿದ್ದ ಐಸ್ ಕ್ರೀಮ್ ಈಗ ಯಾಕೆ ಅಪಾಯಕಾರಿಯಾಗಿದೆ? ಯಾಕೆ ಇಂಥ ಭೀಕರ ರೋಗಗಳನ್ನು ಹರಡುತ್ತಿದೆ? ಐಸ್ ಕ್ರೀಮ್ ತಯಾರಿಸುವವರೇನಾದರೂ ಜನರಿಗೆ ಮೋಸ ಮಾಡ್ತಿದ್ದಾರಾ? ಈ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಹೊರಟಿತು ರಹಸ್ಯ ಕಾರ್ಯಾಚರಣೆಗೆ. ಹೆಚ್ಚಿದೆ ಡಿಮ್ಯಾಂಡ್, ಭರ್ಜರಿ ಕನ್ನಿಂಗ್. ಇತ್ತೀಚೆಗೆ ಕೂಲ್ ಐಸ್ ಕ್ರೀಮ್ಗೆ ಭಾರಿ ಡಿಮ್ಯಾಂಡ್. ಈ ಬೇಡಿಕೆಯ ದುರ್ಲಾಭ ಪಡೆಯಲು ನಮ್ಮ ರಾಜ್ಯದಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟರಿಗಳು ನಾಯಿ ಕೊಡಿಯಂತೆ ತಲೆ ಎತ್ತಿವೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನ ಗಲ್ಲಿಯಲ್ಲಿ ಐಸ್ ಕ್ರೀಮ್ ತಯಾರಿಸುವ ಫ್ಯಾಕ್ಟರಿಗಳು ಓಪನ್ ಆಗಿವೆ.
ಆದ್ರೆ ಈ ಫ್ಯಾಕ್ಟರಿಗಳ ಒಳಗೆ ಏನ್ ನಡೆಯುತ್ತೆ ಅನ್ನೋದು ಮಾತ್ರ ಹೊರ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಅಲ್ಲಿ ಎಲ್ಲವೂ ರಹಸ್ಯವಾಗಿ ನಡೆಯುತ್ತೆ. ಈ ರಹಸ್ಯವನ್ನ ಭೇದಿಸಲು ಕವರ್ ಸ್ಟೋರಿ ತಂಡ ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗಗಳ ಐಸ್ ಕ್ರೀಮ್ ಫ್ಯಾಕ್ಟರಿಗಳಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿತು. ಅಲ್ಲಿ ನಾವು ಕಂಡ ದೃಶ್ಯಗಳು ಮಾತ್ರ ಬೆಚ್ಚಿ ಬೀಳಿಸುವಂತಿದ್ದವು. ಆ ದೃಶ್ಯಗಳನ್ನ ನೋಡೋ ಮೊದಲು ನೀವು ಐಸ್ ಕ್ರೀಮ್ ಅನ್ನ ಯಾವ ರೀತಿ ನಿಯಮಬದ್ಧವಾಗಿ ತಯಾರಿಸಬೇಕು ಅನ್ನೋದ್ರ ಝಲಕ್ಕನ್ನೊಮ್ಮೆ ನೋಡಿ. ಫ್ರೆಂಡ್ಸ್ ಐಸ್ ಸೀಕ್ರೆಟ್ ಬಯಲು. ಮೊದಲು ನಾವು ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಯುನೈಟೆಡ್ ಡೈರಿ ಫುಡ್ ತಯಾರಿಸೋ ಫ್ರೆಂಡ್ಸ್ ಐಸ್ ಕ್ರೀಮ್ ಟೇಸ್ಟ್ ನೋಡಲು ಹೊರಟೆವು. ಆ ಫ್ಯಾಕ್ಟರಿ ಒಳಗಿನ ದೃಶ್ಯ ನಿಜವಾಗ್ಲೂ ಅಸಹ್ಯ ಮೂಡಿಸಿದವು. ಕೈಯಲ್ಲಿ ಗ್ಲೌಸ್ ಇಲ್ಲ, ತಲೆಗೆ ಟೋಪಿ ಇಲ್ಲ, ಮೂಗು ಬಾಯಿಗೆ ಕವರ್ ಇಲ್ಲ. ಹಾಗೆ ಐಸ್ ಕ್ರೀಮ್ ಅನ್ನ ಕೊಳಕು ಕೈಯಲ್ಲೇ ತುಂಬಿಸ್ತಿದ್ರು. ಅಷ್ಟೇ ಅಲ್ಲ, ಐಸ್ ತಿಂತ ಖುಷಿಯಾಗಿರ್ಬೇಕಾದ ಪುಟಾಣಿ ಕೂಡ ಅಲ್ಲಿ ಕೆಲಸ ಮಾಡ್ತಿದ್ದ. ಅನಾರೋಗ್ಯಕರ ವಾತಾವರಣದಲ್ಲಿ ತಯಾರಾಗ್ತಿದ್ದ ಫ್ರೆಂಡ್ಸ್ ಐಸ್ ಕ್ರೀಮ್ ತುಂಬಾನೇ ಚೀಪ್. ಡಯಾನಾದ ಕ್ಯಾಂಡಿ ನೋಡಿ. ಮುಂದೆ ನಾವು ಬೆಂಗಳೂರಿನ ಚಳ್ಳಕೆರೆಯಲ್ಲಿರೋ ಡಯಾನಾ ಐಸ್ ಕ್ರೀಮ್ ಫ್ಯಾಕ್ಟರಿಗೆ ಭೇಟಿ ಕೊಟ್ಟೆವು. ಅಲ್ಲಿನ ದೃಶ್ಯಗಳನ್ನ ನೀವೇ ನೋಡಿ. ಕುಲ್ಫಿ ತಯಾರಾಗುತ್ತಿದ್ದ ರೀತಿ ನೋಡಿ ವಾಂತಿ ಬಂತು. ಇನ್ನು ಅವರು ಬಳಸುತ್ತಿದ್ದ ನೀರು, ಗಲೀಜು ವಾತಾವರಣ. ಅಲ್ಲಿನ ನೌಕರರ ಕೊಳಕು ಕೈಕಾಲು ನೋಡಿ ಸಿಟ್ಟು ನೆತ್ತಿಗೇರುತ್ತಿತ್ತು. ಈ ಫ್ಯಾಕ್ಟರಿಗಳ ಅವ್ಯವಸ್ಥೆ ನೋಡಿದಾಗ ನಮ್ಗೆ ಆಹಾರ ಅಧಿಕಾರಿಗಳ ಆಲಸ್ಯ, ಭ್ರಷ್ಟಾಚಾರದ ಮಟ್ಟ ಅರಿವಾಯಿತು. ಇವರಿಗೆ ಲೈಸೆನ್ಸ್ ಕೊಟ್ಟ ಅಧಿಕಾರಿಗೆ ಕಣ್ಣೇ ಇಲ್ವಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡಿತು. ಇದು ಬಾರಿ ಸ್ಯಾಂಪಲ್ ಅಷ್ಟೇ. ಇದಕ್ಕಿಂತಲೂ ಖರಾಬ್ ಆಗಿರೋ, ಕೊಳಕು ನಾರುತ್ತಿರೋ ಫೇಮಸ್ ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನೇನಾದ್ರೂ ನೀವು ನೋಡಿದ್ರೆ ನಿಮ್ಮ ಮೈಯೆಲ್ಲ ಉರಿಯುತ್ತೆ. ಅನಾಯಾಸವಾಗಿ ಮಕ್ಕಳಿಗೆ, ಮುದುಕರಿಗೆ, ಹಿರಿಯರಿಗೆ ಎಲ್ರಿಗೂ ಕೂಡ ವಿಷ ಉಣಿಸೋ ಈ ಫ್ಯಾಕ್ಟರಿಗಳ ವಿರುದ್ಧ ಆಕ್ರೋಶ ಉಕ್ಕಿ ಹರಿಯುತ್ತೆ.